ಪರಲೋಕದ ದೇವನೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಸಮಯಕ್ಕಾಗಿ ಸ್ತೋತ್ರ ದೇವ. ಇನ್ನೊಂದು ಆವರ್ತಿ ನಿಧಾನಕ್ಕೆ ಬರುವಾಗ ನೀನು ಕೃಪೆ ಮಾಡಿದ್ಯಾ, ನಿನಗೆ ಸ್ತೋತ್ರ. ಇನ್ನು ಮುಂದಕ್ಕೂ ನೀನೇ ಆಧಾರನಾಗಿದ್ದು ನಮ್ಮನ್ನು ನಡೆಸು, ಆಧರಿಸು, ಬಲಪಡಿಸು ದೇವ. ಹೌದು ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ನಿನ್ನ ಮುಂದೆ ಇನ್ನೊಂದು ಆವರ್ತಿ ಬಂದಿರೋದು ಇಷ್ಟೇ ದೇವ. ಯಾಕಂದರೆ ಅನೇಕರಿಗೆ ಸ್ವಾಮಿ ಅವರಿಗೆ ಸಮಯವಿಲ್ಲ, ನಿನ್ನ ಮುಂದೆ ಬಂದು ಕೇಳೋದಕ್ಕೂ ಅವ್ರಿಗೆ ಆಗುತ್ತಾ ಇಲ್ಲ. ಆದರೆ ಅವರಿಗೋಸ್ಕರ ನಿನ್ನ ಮುಂದೆ ನಾವು ಬರುವಾಗ ನೀನನ್ನು ಕೂಡ ಇದ್ದು ಸಹಾಯ ಮಾಡುವ ದೇವನು. ಅವರಿಗೋಸ್ಕರ ನಾನು ಬೇಡುವಾಗ ನೀನು ಅವರಿಗೆ ಸಹಾಯ ಮಾಡುವ ದೇವನು ಆಗಿದ್ಯಾ. ಹೌದು ಸ್ವಾಮಿ, ಒಬ್ಬ ಸಹೋದರ ಒಬ್ಬನು ಬಂದು ನನಗೆ ಕಷ್ಟವಿದೆ, ನನಗೆ ಹೀಗೆ ಸಹಾಯ ಮಾಡಿರಿ ಎಂದು ಹೇಳುವಾಗ ನಾವು ಹೌದು ನಮ್ಮಲ್ಲಿರುವುದಂತನ್ನು ಕೊಟ್ಟು ಆ ಮಗನಿಗೆ ಸಮಾಧಾನ ಪಡಿಸಬಹುದು. ಆದರೆ ನೀನು ಪರಲೋಕದಿಂದ ನೋಡಿ ಆ ಕುಟುಂಬಗಳನ್ನು ನೋಡಿ ನೀನು ಸಹಾಯ ಮಾಡುವಾಗ ಅದು ನೆಲೆಯಾಗಿರುತ್ತದೆ ಎಂದು ನಾವು ನೋಡುತ್ತೇವೆ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ದೇವ. ಹೌದು ಕರ್ತನೆ, ಮನೆ ಕರ್ತ ಹೌದು ಸ್ವಾಮಿ, ನನಗೆ ಒಬ್ಬ ಮೇರಿಯಮ್ಮ ಎಂದು ಹೇಳಿ ಕರ್ತನೆ ಅವರ ಗಂಡ ಬಂದು ಸ್ಟೀಫನ್ ರಾಜ್ ಎಂದು ಹೇಳಿ ಆ ಮಗನು ಆ ಕರ್ತನೆ ಹೌದು ಅವರು ತೀರಿಕೊಂಡರು. ಆದರೂ ಸುಧಾ ಆ ಮಗಳು ಮತ್ತೆ ಇಬ್ಬರು ಮಕ್ಕಳಿದ್ದಾರೆ, ಅವರನ್ನು ದೇವರು ನಡೆಸ್ತಾ ಇದ್ದಾನೆ. ಅವರು ಸುಧಾ ಕರ್ತನೆ ನನಗೆ ಒಂದು ವಿಷಯದಲ್ಲಿ ಹೇಳಿದರು, ಒಂದು ಮಗಳಿಗೆ ಅವಳು ಬೇರೆ ರೀತಿಯಲ್ಲಿ ಹೋಗಿಬಿಟ್ಟಿದ್ದಾಳೆ, ಅವಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಆಕೆ ದೇವರ ಮಗಳು, ಅವಳು ದೇವರ ಮಗಳು, ಅವಳಲ್ಲಿ ಹೆಚ್ಚಾಗಿ ದೇವರ ಕಾರ್ಯಗಳು ಆಗಬೇಕು. ಅವಳು ಹೆಚ್ಚಾಗಿ ಮನಮಾಟ್ರ ಅಂದರೆ ಅವಳು ದೇವರಲ್ಲಿ ಅವಳು ಹೃದಯವನ್ನು ಕೊಡಬೇಕು. ಆಗ ದೇವರು ತಾನೇ ಅವಳ ಜೊತೆಯಲ್ಲಿದ್ದು ಮಾತನಾಡುತ್ತಾನೆ ಎಂದು ಹೇಳಿ ಆ ಮಗಳಿಗೋಸ್ಕರ ವೇದನೆ ಪಟ್ಟರು. ಆ ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಮಗಳ ಮನಸ್ಸನ್ನು ಯೇಸುವೆ ನೀನು ಮಾಡಿ ಅಯ್ಯ, ಮಗಳ ಹೃದಯವನ್ನು ನೋಡಿ ಆ ಮಗಳಲ್ಲಿ ನೀನಿದ್ದು ಮಾತನಾಡಿ ಆ ಮಗಳಿಗೆ ನೀನು ಸರಿಯಾದ ರೀತಿಯಲ್ಲಿ ಸರಿಯಾದ ಪಾದೆಯಲ್ಲಿ ಆ ಮಗಳು ನಡೆಯುವಾಗೆ ನೀನು ಕೃಪೆ ಮಾಡಿ ನಡೆಸು. ನಿನ್ನ ವಾಕ್ಯವು ಸತ್ಯ, ನಿನ್ನ ವಾಕ್ಯವು ಜೀವ. ಮಗಳಿಗೆ ಅದನ್ನು ನೀನು ಕಲಿಸುವ ದೇವನಾಗಿ ನಡೆಸು ಪ್ರಭು. ನಿನಗೆ ಸ್ತೋತ್ರ. ಹೀಗೆ ತಂದೆಯಾದ ದೇವರೇ, ಎಲ್ಲ ನೋಡುವ ತಂದೆ ನೀನಾಗಿದ್ದೀಯ ಸ್ವಾಮಿ. ನಿನ್ನನ್ನು ಬಿಟ್ಟರೆ ನಮಗೆ ಯಾರು ದಿಕ್ಕಿಲ್ಲ. ಅದಕ್ಕಾಗಿ ಮಗಳನ್ನು ನಿನ್ನ ಕೈಗೆ ಕೊಡುತ್ತೇವೆ ಅಪ್ಪ. ಮಗಳನ್ನು ನಿನ್ನ ಕರೆಗೆ ತೆಗೆದುಕೊಂಡು ಅಪ್ಪ ಸ್ವಚ್ಛ ಆಲೋಚನೆಯಿಂದ, ಸ್ವಚ್ಛ ಬುದ್ಧಿಯಿಂದ, ಸ್ವಚ್ಛ ಗಾನದಿಂದ ನೀನು ಆಕೆಗೆ ತುಂಬಿ ನೀನು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಪ್ರಭುವ. ಆ ಮಗಳ ವಿಷಯದಲ್ಲೂ ಆ ಕುಟುಂಬದ ವಿಷಯದಲ್ಲೂ ನಿಮ್ಮ ಕರೆಗೆ ತೆಗೆದುಕೊಳ್ಳ್ರಿ. ಆ ಮಗಳನ್ನು ಆಶೀರ್ವದಿಸ್ರಿ, ಆ ಕುಟುಂಬವನ್ನು ಆಶೀರ್ವದಿಸ್ರಿ ದೇವ. ಹೌದು ಸ್ವಾಮಿ, ಆ ಕುಟುಂಬವು ಸುಧಾ ಒಂದು ದಿವಸ ನಮಗೆ ಸಹಾಯ ಮಾಡಿದಂಥ ಆ ಕುಟುಂಬವೇ ಆಗಿತ್ತು. ಅದು ನಿನ್ನ ಹೆಸರಿನ ಮುಖಾಂತರ ದೇವನೇ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ, ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಅಯ್ಯ. ನೀನು ಆ ಕುಟುಂಬವನ್ನು ನಿನ್ನ ಕರೆಗೆ ತೆಗೆದುಕೊಂಡು ಆ ಕುಟುಂಬವನ್ನು ಏರಳವಾಗಿ ನೀನು ಆಶೀರ್ವದಿಸಿ ಅಯ್ಯ, ನಿನ್ನ ಮಹಿಮೆ ಹೊಂದಿಕೋ ಏಸಯ್ಯ. ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನು 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 ಪರಿಶುದ್ಧನೂ ಆಗಿದೆಯಾ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯಾಕಂದ್ರೆ ನಿನ್ನ ಹೆಸರಿನಲ್ಲಿ ಬರುವವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ನಿನ್ನ ಹೆಸರಲ್ಲಿ ಬಲ ಉಂಟು, ನಿನ್ನ ಹೆಸರಲ್ಲಿ ಎಲ್ಲ ಕಾರ್ಯಗಳು ಹೌದು ಮಾಡೋದಕ್ಕೆ ಶಕ್ತಿ ಉಂಟು ಎಂದು ಹೇಳುತ್ತೇವೆ. ಹೌದು, ನನ್ನ ಆತ್ಮದಲ್ಲಿ ಶಕ್ತಿ ಉಂಟು, ಆತ್ಮದಲ್ಲಿ ಆ ಶಕ್ತಿಯಿಂದ ಮಾಡೋದಕ್ಕೆ ನನಗೆ ಬಲ ಉಂಟು. ನನ್ನಲ್ಲಿ ಕೇಳುವಾಗ ನಿಮಗೆ ಮಾಡೇ ಮಾಡುತ್ತೆ ಎಂದು ವಾಗ್ದಾನ ಮಾಡಿದ ದೇವರಲ್ಲವಾ. ಅದಕ್ಕಾಗಿ ನೀನು ಮಾಡುತ್ತೀಯಾ, ನಂಬಿಕೆ ನಮಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ, ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ಇದುವರೆಗೂ ನಡೆಸಿದ ಇಮ್ಮಾನುವೇಲನಿಗಾಗಿ ಸ್ತೋತ್ರ. ಇನ್ನು ಮುಂದಕ್ಕೂ ನೀನು ನಡೆಸುವ ನನ್ನ ದೇವನಾರ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ನೋಡುವ ನನ್ನ ತಂದೆ ನೀನಾಗಿದ್ಯಾ ಸ್ವಾಮಿ. ನಿನಗೆ ಸ್ತೋತ್ರ. ನನ್ನ ಅಪ್ಪನೇ ಸ್ತೋತ್ರ, ನನ್ನ ಅಯ್ಯನೇ ಸ್ತೋತ್ರ, ಇಮ್ಮಾನುವೇಲನೇ ಸ್ತೋತ್ರ. ಇದಕ್ಕೂ ಮೇಲೂ ನಡೆಸುವ ಆತನೇ ಸ್ತೋತ್ರ 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 ಪ್ರಭುವ. ಅಪ್ಪ ಹೆಚ್ಚಿನ ಪ್ರಾರ್ಥನೆ ಯೇಸು ಕ್ರಿಸ್ತನ ಅತ್ಯಂತ ಉನ್ನತ ನಾಮದಲ್ಲಿ ಅಯ್ಯ ಬೇಡಿ ಹೊಂದಿದ್ದೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್.